ನಮ್ಮ ಡಾಕ್ಟರ್ ಸುಧಾಕರ್ ಅವರು MP. ಮೊನ್ನೆ ಎಲ್ಲ ಮತದಾರರು ಸ್ವಲ್ಪ ಯಾಮಾರಿ ಹಾಕಿರ್ಬೋದು, ಆದರೆ ಈಗ ಜನರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂದಿದೆ. ನಮ್ಮ ಸುಧಾಕರ್ ಅವರು ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಮಾತುಗಳಲ್ಲಿ ತುಂಬ ಹೇಳ್ತಾ ಇದ್ದಾರೆ, ಏನೊಂದನ್ನು ಮಾಡಿಲ್ಲ, ಅಭಿವೃದ್ಧಿನೂ ಮಾಡಿಲ್ಲ, ಮತ್ತು ಡೈಲಾಗ್ಗಳು ಹೊಡಿತಾರೆ ಅಷ್ಟೇ ಅವರು. ಬಂದು ಏನು ಅಂತ ಅಭಿವೃದ್ಧಿನೂ ಮಾಡಿಲ್ಲ ಅಂತ ಜನರಿಗೆ ಒಂದು ಕೆಲಸಗಳು ಮಾಡಿ. ಈಗಿರೋ ಸರ್ಕಾರ ಬರೀ ಗ್ಯಾರಂಟಿಗಳಲ್ಲಿ 2,000 ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತೇಳಿ 10 kg ಅಕ್ಕಿ 10 kg ಕೊಟ್ಟಿಲ್ಲ. ಸುಧಾಕರ್ಗೆ ಅವರು ಪ್ರಬಲ ಅನಿಸೋದಿಲ್ಲ. ಅವರು ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಆದ್ದರಿಂದ ಅವ್ರ ಮುಂದೆ ಇವರೇನು ಅಷ್ಟು ಪ್ರಬಲ ಅನಿಸೋದಿಲ್ಲ. ನಮಗೆ ಒಂದು 2 ಲಕ್ಷ ಮೇಲೆಯಿಂದನೇ ಟೋಟಲ್ ಆಗಿ ಓವರಾಲ್ 2 ಲಕ್ಷ ಮೇಲೆ ಗೆಲ್ಬೋದು ಅಂತ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇದು ಕರ್ನಾಟಕ ಟಿವಿಯ ಲೋಕ ಸಂಚಾರ. ಲೋಕಸಭಾ ಚುನಾವಣೆ ಬಗ್ಗೆ ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಯಲೈಗೌಡ್. ಸದ್ಯಕ್ಕೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರದ ವ್ಯಾಪ್ತಿಯಲ್ಲೇ ಇದ್ದೇನೆ. ಇಲ್ಲಿನ ಮತದಾರರ ಪ್ರಭುವನ್ನು ಮಾತಾಡಿಸೋಣ. ಇಲ್ಲಿನ ಹಾಲಿ ಸಂಸದರಾಗಿ ಲೋಕಸಭೆಗೆ ಆಯ್ಕೆ ಆಗಿರುವಂಥವರು BN ಬಚ್ಚೇಗೌಡರು. ಇನ್ನೇನು ಅವರ ಕಾಲಾವಧಿ ಮುಗಿತಾ ಬಂತು. ಆ ನಿಟ್ಟಿನಲ್ಲಿ ಮುಂದಿನ ಸಂಸದರು ಯಾರಾಗ್ತಾರೆ ಈ ಕ್ಷೇತ್ರಕ್ಕೆ ಅನ್ನೋದು ಕುತೂಹಲ ಕೆರಳಿಸಿದೆ. ಸದ್ಯಕ್ಕೆ BJP ಮತ್ತು JDS ಮೈತ್ರಿ ಇದ್ದು ಡಾಕ್ಟರ್ K ಸುಧಾಕರ್ ಅವರು ಈ ಮೈತ್ರಿಯಿಂದ ಸ್ಪರ್ಧಿಯಾಗಿದ್ದಾರೆ. ಅದೇ ರೀತಿ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನಿಂದ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರುವಂಥದ್ದು. ಸೊ ಅಂತಿಮವಾಗಿ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ನಿಟ್ಟಿನಲ್ಲಿ ಈ ಮತದಾರ ಪ್ರಭು ಯಾರ ಪರವಾಗಿ ಬಲಿತಾನೆ, ಅಂತಿಮವಾಗಿ ಜಯ ಯಾರದಾಗಲಿದೆ ಕಾದು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲ ಮತದಾರರನ್ನು ಮಾತಾಡಿಸ್ತಾ ಹೋಗೋಣ, ಅವರ ಮನದಾಳ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ತೆ. ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ನಮ್ಮ ಡಾಕ್ಟರ್ ಸುಧಾಕರ್ ಅವರು MP. ಯಾಕೆ ಸರ್ ಡಾಕ್ಟರ್ ಸುಧಾಕರ್ ಅವರು? ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಆಗ ಕಳೆದ 10 ವರ್ಷದಲ್ಲಿ MLA ಆಗಿದ್ದಾಗ ಆದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದರಿಂದ ಮತ್ತೆ ಅವರಿಗೆ MP ಸೀಟಲ್ಲಿ ಅವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನು ಪ್ರತಿಸ್ಪರ್ಧಿಯಾಗಿ ರಕ್ಷಾ ರಾಮಯ್ಯ ಅವರು ಕಾಂಪೀಟ್ ಮಾಡ್ತಾ ಇರುವಂಥದ್ದು ಹೇಗಿರಲಿದೆ ಈ ಪೈಪೋಟಿ? ರಕ್ಷಾ ರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾ ರಾಮಯ್ಯ ಅವರು ಇನ್ನೂ ಹೊಸಬ್ರು, ನಮ್ಮ ಕ್ಷೇತ್ರದಲ್ಲಿ MLA ಆಗಿಲ್ಲ, ಏನೂ ಇಲ್ಲ. ಅದರಿಂದ ಇವ್ರನ್ನ ನಾವು ನೋಡಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ MLA ಆಗಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಅದರಿಂದ ರಕ್ಷಾರಾಮಯ್ಯ ಅವ್ರದ್ದು ಏನೂ ನಮಗೆ ಅಷ್ಟು ಇದಿಲ್ಲ. ಒಂದು ಹೊಸ ಮುಖಕ್ಕೆ ಚಾನ್ಸ್ ಕೊಡೋಣ ಅಂತ ಏನಾದರೂ ಅನಿಸಲ್ವಾ ತಮಗೆ? ಇಲ್ಲ, ನಮಗೆ ಅನಿಸಲ್ಲ. ಯಾಕೆಂದರೆ ನಾವು ಡಾಕ್ಟರ್ ಸುಧಾಕರ್ ಅವ್ರನ್ನ ನೋಡಿದ್ದೀವಿ, ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಅದರಿಂದ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ HN ವ್ಯಾಲ್ಯೂ ತಂದಿದ್ದಾರೆ. ಅದರಿಂದ ಅವ್ರನ್ನೇ ರಸ್ತೆಗಳು ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅದರಿಂದ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾವು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಓಕೆ. ಇನ್ನು ಡಾಕ್ಟರ್ K ಸುಧಾಕರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಅದು ಕೂಡ ಪ್ರದೀಪ್ ಈಶ್ವರ್ ಮೊದಲ ಬಾರಿಗೆ ಕಾಂಪೀಟ್ ಮಾಡಿದಂತಹ ವ್ಯಕ್ತಿ, ಅವರ ಮೇಲೆ ಸೋಲ್ತಾರೆ. ಹೇಗಿದು ಸರ್, ಯಾವ ರೀತಿಯಾದಂತಹ ಇದು ಸೋಲು? ಅದೇ ರೀತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ನಿಟ್ಟಿನಲ್ಲಿ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ತಮ್ಮದು? ಅದು MLA ಎಲೆಕ್ಷನಲ್ಲಿ ವಿಧಾನಸಭೆಯಲ್ಲಿ ಏನಾಯ್ತು ಅಂದರೆ, ನಮ್ಮ ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ಏನು ಮಾಡಿದ್ರು, ಕೆಲವರೆಲ್ಲ ಹೆಣ್ಮಕ್ಳು ನಂಬಿ ಓಟ್ ಹಾಕಿದ್ರು ಕಾಂಗ್ರೆಸ್ಗೆ. ಮತ್ತು ಅವರು ಕೆಲವರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದನ್ನು ನಡ್ಕೊಂಡ್ರು, ಕೆಲವೆಲ್ಲ ನಡ್ಕೊಳ್ಳಿಲ್ಲ. ಅದರಿಂದ ಈಗ ಮತ್ತೆ ಕಾಂಗ್ರೆಸ್ಗೆ ಹಾಕಿರೋರು ಸಹ ಈಗ ಲೋಕಸಭೆಗೆ ನಮ್ಮ BJPಗೆ ಮತ್ತು ನಮ್ಮ ಮೋದಿ ಅವರು ಮತ್ತೆ ಆಯ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾವು ಅದೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮೋದಿಯವರೇ ನೆಕ್ಸ್ಟ್ PM ಆಗಬೇಕು. ಸರ್, ಇನ್ನು ಡಾಕ್ಟರ್ K ಸುಧಾಕರ್ ಅವರು ಏನು ಗ್ಯಾರಂಟಿ ಇದ್ರ ಮೇಲೆ ಸೋತರು, ಕಾಂಗ್ರೆಸ್ನ ಗ್ಯಾರಂಟಿಗೆ ಮರುಳಾಗಿ ಜನ ಮತ ಹಾಕಿದ್ರು ಅನ್ನುವಂಥ ರೀತಿ ಹೇಳಿದ್ರಿ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಏನು ಡಾಕ್ಟರ್ K ಸುಧಾಕರ್ ಅವರ ವೈಫಲ್ಯ ಏನಾದರೂ ಅದು ಕೂಡ ಕಾರಣ ಆಯ್ತಾ ಅಂತ? ಅಂದರೆ ವೈಫಲ್ಯ ಅಂದರೆ ಜನರ ಏನು ಕ್ಷೇತ್ರದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಏನಾದರೂ ವಿಫಲರಾದ ಅಂತ? ಇಲ್ಲ, ಆ ಥರ ಏನಿಲ್ಲ. ಓಕೆ. ಬಟ್ ಸ್ಟಿಲ್ ಏನು ಗ್ಯಾರಂಟಿ ಮೇಲೆ ಸೋತರು, ಗ್ಯಾರಂಟಿ ಮೇಲೆ ಸ್ವಲ್ಪ ತೊಂದರೆ ಆಯಿತು. ಓಕೆ ಸರ್, ಇನ್ನು ಡಾಕ್ಟರ್ K ಸುಧಾಕರ್ ಅವರು ಗೆದ್ದರೆ ಏನು ನಿಮ್ಮ ನಿರೀಕ್ಷೆ? ನಿಮ್ಮ ಕ್ಷೇತ್ರದ ಪರವಾಗಿ ಯಾವ ಕೆಲಸ ಆಗಬೇಕು ಅಂತ? ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಮಾಡ್ತಾರೆ, ನಂಬಿಕೆ ಇದೆ. ಓಕೆ. ಇನ್ನು ಏನು ಈಗಾಗಲೇ ಪ್ರದೀಪ್ ಈಶ್ವರ್ ಅವರು ವಿಧಾನಸಭೆಯಲ್ಲಿ ಗೆದ್ದಿದ್ದಾರೆ. ಅವರು ಇವಾಗ ಹೇಳ್ತಾ ಇರೋದು, ನನ್ನ ಮೇಲೆ ಒಂದು ಸಾರಿ ಸೋತರು, ಇನ್ನು ಈ ಎಲೆಕ್ಷನ್ ಲೋಕಸಭೆಯಲ್ಲಿ ಸೋಲ್ತಾರೆ, ತಿರ್ಗಾ ನನ್ನ ಮೇಲೆ ಮತ್ತೆ 2 ಸಾರಿ ಸೋಲ್ತಾರೆ ವಿಧಾನಸಭೆಯಲ್ಲಿ ಅನ್ನುವಂಥ ಕಾನ್ಫಿಡೆನ್ಸ್ ಮಾತನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ಎಲ್ಲ ಮತದಾರರು ಸ್ವಲ್ಪ ಯಾಮಾರಿ ಹಾಕಿರ್ಬೋದು, ಆದರೆ ಈಗ ಜನರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂದಿದೆ. ಅದರಿಂದ JDS BJP ಮೈತ್ರಿ ಆಗಿರೋದ್ರಿಂದ
ನಮಗೆ JDS BJP ಎಲ್ಲ ಮತಗಳು ಪಡೆದು ನಮ್ಮ ಸುಧಾಕರ್ ಅವರು ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಓಕೆ, ಪ್ರದೀಪ್ ಈಶ್ವರ್ ಅವರು MLA ಆಗಿ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹೇಗೆ ಸರ್? ಮಾತುಗಳಲ್ಲಿ ತುಂಬ ಹೇಳ್ತಾ ಇದ್ದಾರೆ, ಏನೊಂದನ್ನು ಮಾಡಿಲ್ಲ, ಅಭಿವೃದ್ಧಿನೂ ಮಾಡಿಲ್ಲ, ಮತ್ತು ಡೈಲಾಗ್ಗಳು ಹೊಡಿತಾರೆ ಅಷ್ಟೇ ಅವರು. ಬಂದು ಏನು ಅಂತ ಅಭಿವೃದ್ಧಿನೂ ಮಾಡಿಲ್ಲ ಅಂತ ಜನರಿಗೆ ಒಂದು ಕೆಲಸಗಳು ಮಾಡಿಕೊಟ್ಟಿಲ್ಲ. ಕೇವಲ ಮಾತಿಗಷ್ಟೇ ಸೀಮಿತ ಸರ್, ಏನು ಕೆಲಸ ಮಾಡಿಲ್ವಾ? ಇಲ್ಲ ಮಾಡಿಲ್ಲ, ಮಾಡ್ತಾ ಇದ್ದೀನಿ ಅನುದಾನ ಇಲ್ಲ ಇಲ್ಲ ಇಲ್ಲ, ಯಾವುದು ಅನುದಾನ ತಂದಿದ್ರೆ ಅಂತ ಅವರು ಹೇಳಿ, ನಮ್ಮ ಮೀಡಿಯಾ ಅವ್ರಿಗೆ ಹೇಳಿ, ನಾನು ಇಂಥ ಅನುದಾನ ತಂದಿದ್ದೀನಿ ಅಂತ ಹೇಳಿ ಅವರು ನಮ್ಮ ಕ್ಷೇತ್ರಕ್ಕೆ ಬರೀ. ಓಕೆ, ಇನ್ನು ಸುಧಾಕರ್ ಅವರಿಗೆ ಏನು ಕಾಂಗ್ರೆಸ್ನ ಗ್ಯಾರಂಟಿಗಳು ಎಲ್ಲೋ ಒಂದು ಕಡೆ ಮೈನಸ್ ಆಗುತ್ತೆ ಅಂದರೆ ಕಾಂಗ್ರೆಸ್ಗೆ ಅವು ಮತಗಳಾಗಿ ಪರಿಣಮಿಸುತ್ತೆ ಅಂತ ಅನಿಸುತ್ತಾ ತಮಗೆ ಮುಂದೆ? ಇಲ್ಲ, ಈಗ ಈಗ ಏನು ಆ ಥರ ಏನು ತೊಂದರೆ ಆಗಲ್ಲ, ಅದು ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಮಾಡಲ್ವಾ? ಯಾಕೆಂದರೆ ಗ್ಯಾರಂಟಿ ನೋಡಿಬಿಟ್ಟು ಜನರಿಗೆ ಬೇಸತ್ತೋಗಿದ್ದಾರೆ. ಸುಮ್ಮನೆ ಇವರೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಏನೂ ಮಾಡಲಿಲ್ಲ. ಈ ಲೋಕಸಭೆ ಚುನಾವಣೆಗೋಸ್ಕರವಾಗಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನರಿಗೆ ತಿಳಿದುಬಿಟ್ಟು ಈಗ ಯಾರು ಯಾಮಾರಲ್ಲ, ಎಲ್ಲ ನಮ್ಮ PM ಮೋದಿ ಅವರೇ ಬರಬೇಕು ಅಂತ ಹೇಳ್ಬಿಟ್ಟು, ಒಂದನೇದು BJP ಅಂತಾರೆ, ಎರಡನೇದು ನಮ್ಮ ಸುಧಾಕರ್ ಅವರೇ ಬರಬೇಕು ಅಂತ ಜನರಿಗೆಲ್ಲ ಆಶ್ವಾಸನೆ. ಓಕೆ ಸರ್, ನಮಸ್ತೆ. ನಿಮ್ಮ ಪ್ರಕಾರ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು ಸರ್? ನಮ್ಮ ಪ್ರಕಾರ ಈಗ ಲೋಕಸಭಾ ಕಾನ್ಸ್ಟಿಟ್ಯೂಷನಲ್ಲಿ ಸುಧಾಕರ್ ಅವ್ರು ಬಂದರೆ ಕೆಲವು ಕಾರ್ಖಾನೆಗಳಾಗಲಿ ಅಲ್ಲ ಯುವಕರಿಗಾಗಲಿ, ಆಮೇಲೆ ಮುಂದೆ ಏನು ಈ ಚಿಕ್ಕಬಳ್ಳಾಪುರ ಇಂಪ್ರೂವ್ ಅಂತ ಕಾಣಿಸ್ಬೇಕು ಅನಿಸುತ್ತೋ ಅದು ಅವ್ರ ಕೈಯಲ್ಲೇ ಆಗುತ್ತೆ, ಬೇರೆಯವ್ರ ಕೈಯಲ್ಲಿ ಆಗೋದಿಲ್ಲ. ಈಗ ಬಂದಿರೋ ಯಾರೇ ಶಾಸಕರಾಗಿರಲಿ ಬರೀ ಮಾತುಗಳು ಹೇಳ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾತೇಳಿ ಬರೀ ವರ್ಷದಿಂದ ಕಾಲ ಕಳೆದಿದ್ದಾರೆ. ಅವ್ರ ಕೈಯಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ನೀರಾವರಿಗಳು ತಂದಿದ್ದಾರೆ, ಆಮೇಲೆ ರಸ್ತೆಗಳು, ಮೆಡಿಕಲ್ ಕಾಲೇಜುಗಳು, ಆಮೇಲೆ ಬಡಬಗ್ಗರಿಗೆ ಈ ಕೋವಿಡ್ ಟೈಮಲ್ಲಿ ಮನೆಗೂ ಆ ತರಕಾರಿ ಕೊಟ್ಟು, ಆಮೇಲೆ ಊಟ ಕೊಟ್ಟು ಅವ್ರಿಗೆ ಏನು ಬೇಕೋ ಸೌಕರ್ಯ ಮಾಡಿದ್ದಾರೆ. ಅಂಥ MLAನ ನಾವು ಕಳ್ಕೊಂಡ್ವಿ ಲಾಸ್ಟ್ ಟೈಮು. ಈ ಸರಿ ಅಂತೂ ನಾವು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಈಗಿರೋ ಸರ್ಕಾರ ಬರೀ ಗ್ಯಾರಂಟಿಗಳಲ್ಲಿ 2,000 ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂಥೇಳಿ 10 kg ಅಕ್ಕಿ 10 kg ಕೊಟ್ಟಿಲ್ಲ. ಅವರು ಬರೀ 5 kgಯಲ್ಲಿ 3 kg ಅಕ್ಕಿ, 2 kg ರಾಗಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ತಿಂದು ಬದುಕೋದಂಗೆ, ಅದ್ರ ಬದಲು ಅಕ್ಕಿನೇ ಕೊಡ್ಬೋದಿತ್ತು, ಕೊಡಲಿಲ್ಲ. ಸರ್ಕಾರದಲ್ಲಿ ಸೆಂಟ್ರಲ್ಲಿಂದ ಮೋದಿಯವರು ಮಾಡಿರೋ ಹಲವಾರು ದೇಶದಲ್ಲಿ ತುಂಬ ಕೆಲಸಗಳು ಚೆನ್ನಾಗಿದ್ದಾವೆ, ಯುವಕರು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆ ತುಂಬ ಈ ಭಾಗದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸುಧಾಕರ್ ಅವರು MP ಆದರೆ, ಅಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದರೆ ತುಂಬ ಒಳ್ಳೆಯದು ಅಂತ ನಮ್ಗೆ ಅನಿಸುತ್ತೆ. ಓಕೆ ಸರಿನಾ, ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಕೆಲಸ ಮಾಡಿದ್ರು, ತುಂಬ ಕೆಲಸ ಮಾಡಿದ್ದಾರೆ ಕ್ಷೇತ್ರಕ್ಕೆ ಅಂತ ಹೇಳಿದ್ರಿ. ಬಟ್ ಸ್ಟಿಲ್ ಯಾಕೆ ಸರ್ ಹಿಂದಿನ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲೂ ಸೋತರು ಸರ್? ಇಲ್ಲಿ ಏನಾಯಿತು ಅಂದರೆ ಲಾಸ್ಟ್ ಟೈಮು BJPಯಲ್ಲಿ ಈ ಒಂದು 40% ಕಮಿಷನ್ ಅಂತ ಸುಳ್ಳು ಆಪಾದನೆಯನ್ನು ಹೊರಿಸಿದ್ರು ಅವರು. ಸುಳ್ಳು ಆಪಾದನೆ ಹೊರಿಸ್ಬಿಟ್ಟು ಏನು ಮಾಡಿದ್ರು, ಕರ್ನಾಟಕದಲ್ಲಿ BJPನ ಬೇಕಾದಷ್ಟು ರೀತಿಯಲ್ಲಿ ಬಳಸ್ಕೊಂಡು, ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನಿದೆಯೋ ಅದನ್ನು ಜನರಿಗೆ ನಾವು ತಲುಪಿಸ್ತೀವಿ ಮಾಡ್ತೀವಿ ಅಂತೇಳಿ ಮಾಡೋಕ್ಕೆ ಹೋದ್ರು. ಇವಾಗ ಆಜ್ಞೆ ಅದನ್ನು ಜನರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳು ಕೊಡೋ ಬದಲು ಆರಾಮಾಗಿ ನಮ್ಗೆ ಅನುದಾನಗಳು ತಂದು ಇಲ್ಲಿ ಜನಗಳಿಗೆ ಒಳ್ಳೆ ಇಂಪ್ರೂವ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೇ ಬರ್ತಾ ಇದೆ. ಎಷ್ಟು ಸುಮಾರು ಜನರು ಇವಾಗ ಗ್ಯಾರಂಟಿಗಳು ಬೇಡ, ನಮಗೆ ಅನುಕೂಲ ಮಾಡಲಿ ಜನರಿಗೆ ಅನ್ನೋದನ್ನು ಅವ್ರು ಬಯಸ್ತಾ ಇದ್ದಾರೆ ಜನ. ಓಕೆ, ಇನ್ನು ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಕಾಂಪೀಟ್ ಮಾಡ್ತಾ ಇರೋದು ಹೇಗೆ ಅನಿಸುತ್ತೆ? ಅವ್ರ ಬಗ್ಗೆ ಏನು ಅನಿಸುತ್ತೆ? ಅಂದರೆ ಪ್ರಬಲ ಸ್ಪರ್ಧೆ ಅಂತ ಅನಿಸುತ್ತಾ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ? ಸುಧಾಕರ್ಗೆ ಅವರು ಪ್ರಬಲ ಅನಿಸೋದಿಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಅವರು ಒಂದು 3 ಸರಿ MLA ಆಗಿದ್ದಾರೆ, ಆಮೇಲೆ ಈ ಸರಿ MP ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಹಲವಾರು ಈ ಕ್ಷೇತ್ರದಲ್ಲಿ ಅವರು ತುಂಬ ಜನಗಳಿಗೆ ಅನುಕೂಲ ಮಾಡಿರೋದ್ರಿಂದ ಅವರ ಒಂದು ಮುಖ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಅವರು ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರ ಮುಂದೆ ಇವರೇನು ಅಷ್ಟು ಪ್ರಬಲ ಅನಿಸೋದಿಲ್ಲ. ಓಕೆ, ಇನ್ನು ರಾಜ್ಯ ಸರ್ಕಾರ ತಾವು ನುಡಿದಂತೆ ನಡೆದಿದ್ದೀವಿ ಅಂತ ಅಂತಾರೆ. ಏನು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದು ಕೂಡ ಈಗಾಗಲೇ ಜಾರಿಯಲ್ಲಿದೆ. ಇದೆಲ್ಲ ಒಂದು ಕಡೆ ಮೈನಸ್ ಆಗುತ್ತೆ ಅಂತ ಅನಿಸುತ್ತಾ ಸುಧಾಕರ್ ಅವರ? ಈಗಾಗಲೇ ಕೇಂದ್ರ ಸರ್ಕಾರದಿಂದ ಘೋಷಣೆಗಳು ಮಾಡ್ತಾ ಇದ್ದಾರೆ. ಈಗ ಏನು ಜನ ಗ್ಯಾರಂಟಿನೇ ಬೇಡ ಅಂತ ಬಯಸ್ತಾ ಇದ್ದಾರೆ ಇಲ್ಲಿರೋರೆಲ್ಲ. ಕೇಳಿಬೇಕಂದ್ರೆ ಗ್ಯಾರಂಟಿ ಬೇಡ, ಒಳ್ಳೆ ಆಡಳಿತ ಬೇಕು. ನಾವು ಈ ಒಂದು ಕರ್ನಾಟಕನ ಶಾಂತಿಯ ತೋಟ ಅಂತೇಳಿ ಏನು ಹೇಳ್ತಾ ಇದ್ದಾರೋ ಅದು ಮಾಡಲಿ ಅಂತ ಜನ ಬಯಸ್ತಾ ಇದ್ದಾರೆ.
ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನದ್ದು ಇಂಪ್ಯಾಕ್ಟ್ ಮಾಡಲ್ವಾ ಈ ಲೋಕಸಭಾ ಚುನಾವಣೆಯಲ್ಲಿ? ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾರೇ ಆಗಲಿ 100ಗೆ 80 ಪೈಸಾ ನಮಗೆ ಬೇಡ ಅಂತಲೇ ಹೇಳ್ತಾ ಇದ್ದಾರೆ. ಓಕೆ, ಬೇಡ ಅಂತ. ಓಕೆ, ಓವರಾಲ್ ರಾಜ್ಯ ಸರ್ಕಾರದ ಏನೋ ಒಂದು ಕಾರ್ಯವೈಖರಿ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಸರ್, ಅವರು ನೋಡಿ, ಈಗ ಈ ಗ್ಯಾರಂಟಿಗಳು ಮಾಡಿರೋದ್ರಿಂದ ಎಲ್ಲೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಅಭಿವೃದ್ಧಿ ಕೆಲಸ ನಮಗೆ ಕಾಣ್ತಾ ಇಲ್ಲ ಎಲ್ಲೂ. ನಮ್ಮ ಏರಿಯಾದಲ್ಲಿ ಸುಧಾಕರ್ ಅವರು ಮಾಡಿರೋ ರಸ್ತೆಗಳು ವಿನಃ ಬೇರೆ ಯಾರೂ ಒಂದು ಗುಣಿಗಳು ಮುಚ್ಚಕ್ಕೆ ಆಗ್ತಾ ಇಲ್ಲ ಅಂತ ಈಗಾಗಲೇ ಹೇಳಿದೆ ನಾನು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಇನ್ನು ಯಲಹಂಕ ಶಾಸಕರು ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅಂತಿಮವಾಗಿ ಸುಧಾಕರ್ ಅವರಿಗೆ ಸಿಕ್ತು. ಈಗ ವಿಶ್ವನಾಥ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಎಲ್ಲರೂ ಸೇರಿ ಹೇಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ವಿಶ್ವನಾಥ್ ಅವರು ಈಗಾಗಲೇ 3-4 ಬಾರಿ ಅವರು MLA ಆಗಿದ್ದಾರೆ. ಅವ್ರ ಮಗ ಒಳ್ಳೆಯ ಅಭ್ಯರ್ಥಿನೇ, ಇಲ್ಲ ಅಂತೇಳಿಲ್ಲ. ಆದರೆ ಅನುಭವಸ್ಥರು ಇವರು ಇದ್ದಾರೆ. ಅವರು ಇಬ್ಬರು, ವಿಶ್ವನಾಥ್ ಅವರು ಸುಧಾಕರ್ ಅವರು ಇಬ್ಬರೂ ಹೊಂದಾಣಿಕೆಯಿಂದ ಹೋಗ್ತಾರೆ ಅನ್ನೋದು ನಮಗೆ ಅನಿಸುತ್ತೆ ಸರ್. ಓಕೆ, ಇನ್ನು ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಸೇರುತ್ತೆ. ಈ ನಿಟ್ಟಿನಲ್ಲಿ ಏನು ಬೇರೆ ಬೇರೆ ಏನು ವಿಧಾನಸಭಾ ಕ್ಷೇತ್ರದಿಂದ ನೋಡೋಕೆ ಹೋದರೆ ಯಾವ ಅಂದರೆ ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟು ಮತಗಳು ಸಿಗ್ಬೋದು ಅಂತ ಅನಿಸುತ್ತೆ, ಅಥವಾ ಎಷ್ಟು ಲೀಡ್ ಸಿಗ್ಬೋದು ಅಂತ ಅನ್ಸುತ್ತೆ? ಸರ್, ಚಿಕ್ಕಬಳ್ಳಾಪುರದ್ದು ಈಗಾಗಲೇ ಅವರಿಗೆ ಹಿಂದಿನ ಒಂದು ಚುನಾವಣೆ MLA ಎಲೆಕ್ಷನಲ್ಲಿ ಏನು ಅಂತ ಈ 70 ಚಿಲ್ಲರೆ ಓಟುಗಳು ಬಂದಿತ್ತು. 5,000 ಮತಗಳಿದ್ದಿದ್ದು ಈ BJP ಮತ, ಅದು 75 ಹತ್ರ ತಲುಪಿದೆ. ಈಗ ಅದೇ ಒಂದು ಮೋದಿ ಅಲೆ ಇದೆ. ಆಮೇಲೆ ಸುಧಾಕರ್ ಅವರು ಒಂದು ಈ ಕಾರ್ಯವೈಖರಿ ಏನಿದೆಯೋ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜನರಿಗೆಲ್ಲ ಗೊತ್ತಿದೆ. ಆ ಒಂದು ಇದ್ರ ಮಾಹಿತಿ ಮೇಲೆ ಇಲ್ಲಿ ಅವ್ರಿಗೆ 1,00,000 ಓಟು ಈ ಚಿಕ್ಕಬಳ್ಳಾಪುರದಲ್ಲಿ 1,00,000ಕ್ಕಿಂತ ಹೆಚ್ಚಾಗಿ ಓಟುಗಳು ಬೀಳೋ ಒಂದು ಅವಶ್ಯಕತೆ ಇದೆ. ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತ ಅನ್ಸುತ್ತೆ ಸರ್? ನಮಗೆ ಒಂದು 2 ಲಕ್ಷ ಮೇಲೆಯಿಂದನೇ ಟೋಟಲ್ ಆಗಿ ಓವರ್ 2 ಲಕ್ಷ ಮೇಲೆ ಗೆಲ್ಬೋದು ಅಂತ ಹೌದು. ಓಕೆ, ಇನ್ನು ಕರ್ನಾಟಕದ ಒಟ್ಟು 28 ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಎಷ್ಟು ಕ್ಷೇತ್ರವನ್ನು BJP ಮತ್ತು JDS ಮೈತ್ರಿ ಗೆಲ್ಬೋದು ಅನ್ಸುತ್ತೆ? ಸರ್, ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳ್ದಂಗೆ ಅವ್ರು ಏನು ಹೇಳ್ತಾರೋ ಅದೇ ನಡೆಯುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ ಟೈಮು 25 ಅಂತ ಹೇಳಿದ್ರು, 26 ಬಂತು. ಈ ಸರಿ ಅವರು 28, ವಿಜಯೇಂದ್ರ ಅವರು ಆಮೇಲೆ ಯಡಿಯೂರಪ್ಪನವರು ಇಬ್ಬರು, ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ BJP ನಾಯಕರು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಮಾತಿನ ಪ್ರಕಾರ 28ಗೆ 28 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಂದಾಜು ಬರ್ಬೋದು ಸರ್. ಓಕೆ, ಇನ್ನು ಈ BJP ಮತ್ತು JDS ಮೈತ್ರಿ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಲ್ಬೋದು ಅಂತ ಅನಿಸುತ್ತೆ? ಮತ್ತು ಹಿಂದೆ ಎಲ್ಲ ಮೈತ್ರಿ ಆದಾಗ ಮುರಿದು ಬಿದ್ದಿತ್ತು. ಈ ಬಾರಿ ಜನಕ್ಕೆ ಅಂದರೆ ಯಾವ ರೀತಿ ಕನ್ವಿನ್ಸ್ ಮಾಡ್ಬೋದು ಅಂತ ಅನಿಸುತ್ತೆ? ಸರ್, ಈಗ ದೇವೇಗೌಡರು ಆಮೇಲೆ ಕುಮಾರಸ್ವಾಮಿ, HD ರೇವಣ್ಣವರು ಈಗಾಗಲೇ ಮೋದಿಯವರ ಹತ್ರ ಒಂದು ಹೊಂದಾಣಿಕೆ ವಿಚಾರದಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ. ಅದೇ ಜನದ ಮೇಲೆ, ಅದೇ ಒಂದು ಇದ್ರ ಮೇಲೆ ಈ ಒಂದು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಷನ್ ಆಗಲಿ, ಕರ್ನಾಟಕ ಆಗಲಿ, JDS ಏನಿದೆಯೋ ಪ್ರಬಲವಾಗೇ ಇದೆ. ಆ ಒಂದು JDS ಮತ್ತು BJP ಇಬ್ಬರು ಹೊಂದಾಣಿಕೆಯಿಂದ ಹೋದರೆ ಎಲ್ಲ 28ಗೆ 28 ಕ್ಷೇತ್ರಗಳು ಗೆಲ್ಲೋ ಒಂದು ಇದರಲ್ಲಿ ಒಳ್ಳೆಯ ಒಂದು ಅನುಕೂಲ ವಾತಾವರಣ ಇದೆ. ಓಕೆ, ಇನ್ನು ಈ JDS ಮತಗಳು BJPಯ ಏನು ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಕಾರಣ ಆಗ್ಬೋದು ಅಂತ ಅನಿಸುತ್ತಾ? ಅಂದರೆ ಆ ಮತಗಳು ಸ್ವಲ್ಪ ಇಂಪ್ಯಾಕ್ಟ್ ಬೀರ್ಬೋದು ಅಂತ? ಆಗ್ಬೋದು. ಯಾಕಂದರೆ ಇಬ್ಬರೂ ಮೊನ್ನೆ ಇದಾಕಿದ್ರು ಇಲ್ಲಿ ನಾಮಿನೇಷನ್ನು. ಆಗ ಬಂದಿರತಕ್ಕಂಥ JDS ಕಾರ್ಯಕರ್ತರು ಆಗಲಿ, ಆಮೇಲೆ BJP ಕಾರ್ಯಕರ್ತರಾಗಲಿ, ಈ ನಮ್ಮ JDS BJP ರಾಜ್ಯಾಧ್ಯಕ್ಷರಾಗಲಿ, ಎಲ್ಲ ಒಂದು ನಾಯಕರಿಂದ ನೋಡಿದ್ರೆ ಎಲ್ಲ ಒಳ್ಳೆ ಹೊಂದಾಣಿಕೆ, ಒಳ್ಳೆ ಅನುಕೂಲ ವಾತಾವರಣ ಇದೆ ಅಂತ ಅನಿಸುತ್ತೆ ಸರ್. ಓಕೆ ಸರ್, ಫೈನ್. ಇನ್ನು ನಿಮ್ಮ ಊರು ಯಾವುದು? ಚಿಕ್ಕಬಳ್ಳಾಪುರ ಸಿಟಿನ? ನಂದು ಚಿಕ್ಕಬಳ್ಳಾಪುರ ವಾಪಸಂದ್ರ. ಇಲ್ಲ, ಇದೇ ವಾಪಸಂದ್ರ 24ನೇ ವಾರ್ಡ್. 1 ಮತ್ತು 24ನೇ ಇಲ್ಲೇನೆ. ಓಕೆ, ನಿಮ್ಮ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಯಾವುದಕ್ಕೆ ಹೆಚ್ಚಾಗಿ ಅಂದರೆ ಒಂದು ಲೀಡ್ ಸಿಗುತ್ತೆ ಅಂತ ಅನಿಸುತ್ತೆ, ಮತ್ತು ಎಷ್ಟು ಬರ್ಬೋದು ಅಂತ ಮತಗಳ ಲೆಕ್ಕದಲ್ಲಿ ನೋಡಿದ್ರೆ? ಸರ್, ಚಿಕ್ಕಬಳ್ಳಾಪುರದಲ್ಲಿ ನನ್ನ ಅಂದಾಜು BJPನೇ ಒಂದು ಲೀಡಿಂಗಲ್ಲಿ ಬರ್ಬೋದು ಅನಿಸುತ್ತೆ. ಓಕೆ, ಫೈನ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ
ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.